ಏನೂ ಕಾಣಿಸ್ತಾ ಇಲ್ಲ. ನೋಡ್ಬೋದು ಗಾಯ್ಸ್ ನೀವು. 6 ಗಂಟೆ ಕಾಲ್ ಶೀಟ್ ಅಂತ ಹಾಕ್ಬಿಟ್ಟು 6 ಕಾಲಾದರೂ ಯಾರೂ ಒಬ್ಬರು ಇಲ್ಲ. ಕೇಳಿದ್ರೆ ಕಾರ್ಡು ಅದಕ್ಕೆ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಮತ್ತು ಈ ಸುಖಕ್ಕೆ 6 ಗಂಟೆ ಕಾಲ್ ಶೀಟ್ ಯಾಕೆ ಹಾಕಬೇಕು? ಬರೋ ಧೈರ್ಯ ಇಲ್ಲ ಅಂದಮೇಲೆ. ಯಪ್ಪ ಏನೂ ಕಾಣಿಸ್ತಾ ಇಲ್ಲ. ಅದು ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡ್ಬೋದು ನೀವು. ಇದು ಕಾಡು ಒಳಗಡೆ ಚಿರತೆ, ಕರಡಿ, ಆಮೇಲೆ ಆನೆ ಇದೆ ಅಂತ ನ್ಯೂಸ್ ಅಂದರೆ ಇದೆ, ಸುಳ್ಳಲ್ಲ. ನಾನು ಯಾವಾಗಲೂ ತಿರುಗಾಡ್ಕೊಂಡಿದ್ರೆ ಕೆಲಸ ಯಾವಾಗ ಮಾಡ್ತೀನಿ ಅನ್ನೋ ಡೌಟ್ ಇತ್ತಲ್ಲ ಕೆಲವರಿಗೆ, ಹಾಗಾಗಿ ತೋರಿಸ್ತಿದ್ದೀನಿ. ನಾನು ತಿರುಗಾಡೋದು ಶೆಡ್ಯೂಲ್ ಇದ್ದಾಗ ಶೂಟಿಂಗ್ ಬಿಟ್ಟು ಎಲ್ಲೂ ಹೋಗಲ್ಲ. ಶೂಟಿಂಗ್ ಮಾತ್ರ ಮಾಡ್ತೀನಿ, ಅದೊಂದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ತೀನಿ, ಎಲ್ಲೂ ಹೋಗಲ್ಲ. ಸೊ ಇವತ್ತು ನೀವು ನೋಡ್ತಿರ್ಬೋದು ನಮ್ಮ ಶೂಟಿಂಗ್ ವಾತಾವರಣ ಹೇಗಿದೆ, ಏನು ಇತ್ತ ಅಂತ. ಇವತ್ತು ನಾವು ಶೂಟಿಂಗ್ ಮಾಡ್ತಿರೋ ಜಾಗ ಇಲ್ಲೇ. ನಾನು ಮಾತಾಡ್ತಿರುವಾಗ ಮಧ್ಯದಲ್ಲಿ ಗಂಟೆ ಸೌಂಡ್ ಆಗುತ್ತೆ, ಕೇಳಿಸ್ಕೊಂಡ್ರಾ? ನಾನು ಇವಾಗಲೇ ಅಬ್ಸರ್ವ್ ಮಾಡ್ತಿರೋದು. ಅವತ್ತೇನಾಗಿದೆ ನನಗೂ ಗೊತ್ತಿಲ್ಲ. ಕಾಣಿಸ್ತಿದ್ಯಾ ಇಲ್ವಾ ನನಗಂತೂ ಗೊತ್ತಿಲ್ಲ. ಆಂಜನೇಯ ಸ್ವಾಮಿ ಟೆಂಪಲ್ಲು. ಸೊ ಎಲ್ಲಿ ಯಾವಾಗ ಏನು ಬರುತ್ತೆ ಅನ್ನೋದೇ ಗೊತ್ತಿಲ್ಲ. ಸದ್ಯಕ್ಕೆ ನಾನಂತೂ ಹಾಜರಾಗಿದ್ದೀವಿ. ಭೂತರಾಯ ಸ್ವಾಮಿ ದೇವಸ್ಥಾನ ಅಂದರೆ ಆಗಲೇ ಗಂಟೆ ಹೊಡೆದಿದ್ದು ಯಾರಿರ್ಬೋದು? ಗಾಯ್ಸ್ ನೀವೆಲ್ಲ ಅಬ್ಸರ್ವ್ ಮಾಡ್ತಿದ್ದೀರಾ? ನಾನು ವೀಡಿಯೋ ಮಾಡ್ತೀರಿ ನೋಡಿ, ಒಂದು ಲೈಟ್ ಹೆಂಗೆ ಪಾಸ್ ಆಗ್ತಿದೆ ಅಂತ. ಬಟ್ ಗೊತ್ತಿಲ್ಲ ನನಗೂ ಏನು ಲೈಟ್ ಇದು ಅಂತ. ಗೊತ್ತಿಲ್ಲದೋ ಗಂಟೆ ಹೊಡೆದೆ ನಾನು. ಬಟ್ ಮತ್ತೆ ನೋಡಿ ಗಂಟೆ ಹೊಡೆಯೋಗಿ ಇರಲಿಲ್ಲ. ಗಂಟೆ ಹೊಡೆದ್ಮೇಲೆ ಮತ್ತೆ ಪಾಸ್ ಆಯಿತು. ಅಬ್ಸರ್ವ್ ಮಾಡಿದ್ರಾ? ಸ್ವಾಮಿ ಕಾಪಾಡಪ್ಪ ನೀನೇ ತಂದೆ. ನಮ್ಮಪ್ಪ ಅಮ್ಮನಿಗೆ ನಾನು ಒಬ್ಬನೇ ಮಗ. ಹಿಂಗೆ ಇರುತ್ತೆ ನಮ್ಮ ಶೂಟಿಂಗ್ ವೈಬ್ಸು. ಸೊ ಶೂಟಿಂಗ್ ಅಪ್ಪ ನಾವು ಶೂಟಿಂಗ್ ಮಾಡಬೇಕಾದ್ರೆ ಡಬಲ್ ಗುಂಡಿಗೆ ಇರಬೇಕು. ಯಾಕಂದರೆ ಎಲ್ಲದಕ್ಕೂ ರೆಡಿಯಾಗಿರಬೇಕು. ಈ ಟೈಮಲ್ಲಿ ಯಾರಾದರೂ ಬಂದು ನನ್ನ ಹೊಡೆದು ನನ್ನ ಹತ್ರ ಇರೋದನ್ನೆಲ್ಲ ಕಿತ್ಕೊಂಡು ಹೋದರೆ ನಾನೊಬ್ಬ ಇದ್ದೀನಿ, ಏನು ಮಾಡೋಕ್ಕಾಗುತ್ತೆ ಅಲ್ವಾ? ಸರಿ, ಯಾರು ಮನುಷ್ಯರಿಂದ ಅಟ್ಯಾಕ್ ಆಗದೆ ಪ್ರಾಣಿಗಳಿಂದ ಅಟ್ಯಾಕ್ ಆದರೆ ನಮ್ಮ ಕರ್ಮಕ್ಕೆ ಏನು ಮಾಡೋಕ್ಕಾಗುತ್ತೆ ಅಲ್ವಾ? 6 ಗಂಟೆ ಕಾಲ್ ಶೀಟ್ ಅಂತ ಬಂದರೆ ಒಬ್ಬರೂ ಇಲ್ಲ. ಏನೂ ಮಾಡೋಕ್ಕಾಗಲ್ಲ. ಎಲ್ಲ ಜೈ ಬಜರಂಗ್ ಬಲಿ ಅಂತ ಆಂಜನೇಯನ ಮೇಲೆ ಭಾರ ಹಾಕ್ಬಿಟ್ಟು ಕೆಲಸ ಮಾಡಬೇಕಷ್ಟೆ. ಸೋಲಿವರ ಫಾರೆಸ್ಟ್ ಈಗ ಸ್ವಲ್ಪ ಬೆಳಕಾಗಿದೆ, ನೋಡ್ಬೋದು ನೀವು. ಬನ್ನಿ. ಆಂಜನೇಯ ಸ್ವಾಮಿ ಕಾಪಾಡು ತಂದೆ ಭಗವಂತ. ಟೈಮ್ ಮುಗೀತಾ ಒಂದು ಮಂತ್ರ ಹೇಳ್ಕೊಡ್ತೀನಿ, ಕೇಳಿಸ್ಕೊಳ್ಳಿ. ನೀವು ಹಾಗೆ ಮಂತ್ರ ಪ್ರಾಕ್ಟೀಸ್ ಮಾಡಿ. ತಮಸ್ಮಿನ್ ಕಾರ್ಯನಿರೋಗೆ ಪ್ರಮಾಣ ಮರಿಸ್ತನಂ ಹನುಮಾನ್ ಯತ್ತಮಸ್ತಾಯ ದುಃಖಕ್ಷಯ ಕರೋಭವ. ಸೂಚನೆ: ಸ್ವಚ್ಛತೆಯನ್ನು ಕಾಪಾಡಿ. ಮದ್ಯಪಾನ ಮತ್ತು ಧೂಮಪಾನ, ಪ್ಲಾಸ್ಟಿಕ್ ಬಳಕೆ ನಿಷೇಧಿಸಿದೆ. ಕಾಡು ಪ್ರಾಣಿಗಳಿವೆ, ಎಚ್ಚರಿಕೆ: ಚಿರತೆ, ಕರಡಿ, ಆನೆ. ಆಯ್ತಪ್ಪ. ಏನು ಮಾಡೋದಂತೀರಾ ಹೇಳಿ? ಯಾರೂ ಬಂದಿಲ್ಲ ಇನ್ನು. ಹೋಗಪ್ಪ ಅತ್ಲಾಗೆ.
ಟೈಮ್ ಎಷ್ಟಾಯಿತು? 6:30. ನಾವು ಶ್ರೀ ಕಣಿವೆ ಮುತ್ತುರಾಯ ಸ್ವಾಮಿ ದೇವಸ್ಥಾನ. ಚಾಮ್ರ ಹೇಳಿದ್ರು. ಯಾರೋ ಯಾಕೆ ಹೇಳಬೇಕು? ನೀನು ನೋಡಿದ್ರೇ ಗೊತ್ತಾಗ್ತಿಲ್ವಾ? ನೀವು ವೈಡಲ್ಲಿ ಹೇಳಿದ್ದೀರಾ ನೋಡಿ. ನಾನು ಈಗೆಲ್ಲ ಹೇಳೋದು ನಿಮಗೆ ಅರ್ಥ ಆಗ್ತಿಲ್ಲ ಅನಿಸುತ್ತೆ. ನಾನು ಎಸ್ಸಲ್ಲಿ ಹೇಳ್ಬೇಕು ನಿಮಗೆ ಶಿವನ ಪುತ್ರಿ ಅಂತ ನೀವು ಹೇಳಿದ್ದೀರಾ. ಶಂಭು ಮಾತಾಡಿದ್ರು. ಆಯಿತು, ನೀನು ಶಿವನ ಪುತ್ರಿ ಅಂತಲೇ ಒಪ್ಕೊಳ್ಳೋಣ. ಆದರೆ ಇಲ್ಲಿ ಯಾಕೆ ಬಂದು ಕೂತಿದೆಯಾ ತಾಯಿ ಅಂದರು. ನಿಮ್ಮ ಮಾತು ಮೇಡಮ್. ಹೇಳಿದ್ನಲ್ಲ, ನಿಮ್ಮ ಮಠದಲ್ಲಿ ನನ್ನ ತಂದೆಗೆ ಯಾವ ಪೂಜೆ ಸಲ್ಲುತ್ತಿದೆಯೋ ಅದೇ ಪೂಜೆ ನನಗೂ ಸಲ್ಲಬೇಕು ಅಂತ ಹೇಳಿದನಲ್ಲ. ಈ ಮಠದಲ್ಲಿ ನನ್ನ ತಂದೆಯಾದ ಶಿವನಿಗೆ ಯಾವ ಪೂಜೆ ಪುನಸ್ಕಾರಗಳು ಸಲ್ಲುತ್ತವೆಯೋ ನನಗೂ ಅವೆಲ್ಲ ಸಲ್ಲಲೇಬೇಕು. ಚಾಮರ ಮಾತಾಡಿದ್ರು. ಇದೇಕೋ ವಿಪರೀತ ಆಯಿತು ತಾಯಿ, ದಯವಿಟ್ಟು ಈ ಕಡೆಗೆ ಬಾ. ನಿಮಗೆ ಕೋಪ ಮೇಡಮ್? ಇಷ್ಟೆಲ್ಲ ಹೇಳಿದ್ರು ಮತ್ತೆ ಹಿಂಗೆ ಮಾಡ್ತಿದ್ರಲ್ಲ. ಸಾಧ್ಯವಿಲ್ಲ, ನೀವು ನನಗೆ ಪೂಜೆಯನ್ನು ಸಲ್ಲಿಸಲೇಬೇಕು. ಸಾಧ್ಯವಿಲ್ಲ, ನೀವು ನನಗೂ ಪೂಜೆಯನ್ನು ಸಲ್ಲಿಸಲೇಬೇಕು. ಶಂಭು ಹೇಳಿದ್ರು. ನೋಡಮ್ಮ, ಬುದ್ಧಿ ಭ್ರಮಣೆ ಆಗಿದೆಯಾ ಹಿಂಗೆ? ನಿನಗೆ ಹೇಳಿದ್ರೆ ಅರ್ಥ ಆಗಲ್ವಾ? ಜೀವಂತವಾಗಿರೋರಿಗೆ ಯಾರಾದರೂ ಪೂಜೆ ಮಾಡ್ತಾರಾ? ಏನಂತ ಮಾತಾಡ್ತಿದೀಯಾ? ನೋಡು, ಹಠ ಮಾಡಬೇಡ. ಮತಿ ಭ್ರಮಣೆ ಆಗಿದೆಯೋ ಏನೋ, ಹೋಗಿ ಮತ್ತೋಗೋ ನೀನು ಅಂತ ಹೇಳಿದ್ರು. ಫುಲ್ಲು ಕೋಪ ಮೇಡಮ್ ನಿಮಗೆ. ನೋಡ್ತಿದ್ದೀರಾ, ಬಾಯಿ ಬಂದಂಗೆ ಮಾತಾಡಬೇಡಿ ಅಂತ ವೈಡಲ್ಲಿ ಹೇಳಿದ್ದೀರಾ. ಶಿವಣ್ಣ ಹೇಳ್ದ, ಸರಿ ಸರಿ ನೀವು ಕೋಪ ಮಾಡ್ಕೋಬೇಡಿ, ಅವ್ರ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ ಅಂತ ಶಿವಣ್ಣ ಹೇಳ್ತಿದ್ದಾನೆ. ನೀನು ಹೇಳಿದ್ದನ್ನೇ ಹೇಳ್ತಾ ಇರಬೇಡ, ನಮಗೆ ಕೇಳೋಕ್ಕೆ ಬೇಸರ ಆಗುತ್ತೆ. ನಿನಗೆ ಹೇಳೋದಕ್ಕೆ ಬೇಸರ ಆಗದೆ ಇದ್ರು ನಮ್ಗೆ ಕೇಳೋದಕ್ಕೆ ಬೇಸರ ಆಗುತ್ತೆ ಅಂತ ಹೇಳ್ದ. ಮಿಡ್ಡಲ್ಲಿ ಹೇಳಿದ್ರ, ಏಯ್ ಶಿವಣ್ಣ ನೀನು ಬಿಸಿ ನೀರು ಮಾತಾಡ್ತಿದೀಯಾ ಅಂತ. ಬುದ್ಧಿಗಳು ನಮ್ಮ ಅಪ್ಪನ ಜೊತೆ ಸುರಕ್ಷಿತವಾಗಿದ್ದಾರೆ ಅಂತ ನಿಮ್ಮ ಮಾತು ಮೇಡಮ್. ಬುದ್ಧಿಗಳನ್ನ ಕಣ್ಣಾರೆ ನೋಡಿದ್ಮೇಲೆ ನನ್ನ ಮನಸ್ಸಿಗೆ ಸಮಾಧಾನ ಆಗೋದು. ಬುದ್ಧಿಗಳನ್ನ ಕಣ್ಣಾರೆ ನೋಡಿದ್ಮೇಲೆ ನನಗೆ ಸಮಾಧಾನ ಆಗೋದು. ದಡ ಅಂತ ಡೋರ್ ಕ್ಲೋಸ್ ಆಯಿತು. ನಿಮ್ಮ ಮಾತು ಮೇಡಮ್. ಅವ್ರು ಬರೋವರೆಗೂ ನಾವು ಮಠದಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಚನ್ವೀರಯ್ಯನ ಇಲ್ಲೇ ಬಿಟ್ಟು ನಾವೆಲ್ಲರೂ ಚಿತ್ರಮೂಲಕ್ಕೆ ಹೋಗೋಣ. ಅವ್ರು ಬರೋವರೆಗೂ ನಾವೆಲ್ಲರೂ ಮಠದಲ್ಲಿ ಇರೋದು ಬೇಡ. ಚನ್ವೀರಯ್ಯನ ಇಲ್ಲೇ ಇಟ್ಟು ನಾವೆಲ್ಲರೂ ಬುದ್ಧಿಗಳಿರೋ ಜಾಗಕ್ಕೆ ಹೋಗೋಣ. ಚನ್ವೀರಯ್ಯನ ಇಲ್ಲೇ ಇಟ್ಟು ಅಲ್ಲ, ಬಿಟ್ಟು. ಅವ್ರು ಬರೋವರೆಗೂ ನಾವೆಲ್ಲರೂ ಹಾಂ. ಅವ್ರು ಬರೋವರೆಗೂ ನಾವೆಲ್ಲರೂ ಇಲ್ಲೇ ಇರೋದು ಬೇಡ. ಚನ್ವೀರಯ್ಯನ ಇಲ್ಲೇ ಇರೋದು ಬಿಟ್ಟು ನಾವೆಲ್ಲರೂ ಅವ್ರು ಇಲ್ಲೇ ಇರೋದು ಬಿಟ್ಟು ಕರೆಕ್ಟಾ? ಹಾಂ, ಕರೆಕ್ಟ್. ಇಲ್ಲೇ ಇರೋದು ಬಿಟ್ಟು ನಾವೆಲ್ಲರೂ ಚಿತ್ರಮೂಲಕ್ಕೆ ಹೋಗೋಣ. ಹಾಂ, ಅವನೊಬ್ಬರನ್ನ ಇಲ್ಲೇ ಇರಿಸಿ ನಾವೆಲ್ಲ ಚಿತ್ರಮೂಲಕ್ಕೆ ಹೋಗೋಣ ಅಂತ. ಚನ್ವೀರಯ್ಯ ಯಾರು ಸರ್? ಅದ ಇನ್ನೊಬ್ಬ ಶಿಷ್ಯ, ಆ ಶಿಷ್ಯ ಇದ್ದಾನೆ. ಹಳೆ ಶಿಷ್ಯ. ಬುದ್ಧಿಗಳು ಬರೋವರೆಗೂ ನಾವೆಲ್ಲರೂ ಇಲ್ಲೇ ಇರೋದು ಬೇಡ. ಚನ್ವೀರಯ್ಯನ ಇಲ್ಲೇ ಬಿಟ್ಟು ಚಿತ್ರಮೂಲಕ್ಕೆ ಹೋಗೋಣ. ಅಷ್ಟೇ. ಅಂದ್ರೆ ದನಕರ ನೋಡ್ಕೊಂಡು ಇಲ್ಲೇ ಇರಲಿ ಅಂತ. ಬುದ್ಧಿ ಅವ್ರು ಬರೋವರೆಗೂ ನಾವು ಮಾಡ್ತಾಯಿದ್ದೀವಿ. ಅವರೆಲ್ಲ ಯೋಚನೆ ಮಾಡ್ತಿದ್ರೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಇದರಲ್ಲಿ ಯೋಚನೆ ಮಾಡೋದಾದ್ರೆ ಏನಿದೆ ಅನ್ನೋ ಹತ್ರ ನಿಮ್ಗೆ ಅನಿಸ್ತಿದೆ. ಕಟ್. ರೆಡಿ? ಆ್ಯಕ್ಷನ್. ಆಗ ಶನಿಶ್ಚರನು ಬಂದು ಅಪಾತ್ರರಿಗೆ ದಾನ ನೀಡುವುದು ಹೇಗೆ ತಪ್ಪೋ ಹಾಗೆ ನಂಬಿಕೆಗೆ ಅರ್ಹರಲ್ಲದವರಿಗೆ ಧರ್ಮೋಪದೇಶವನ್ನು ಹಾಗೂ ಮಂತ್ರದೀಕ್ಷೆಯನ್ನು ನೀಡುವುದು ತಪ್ಪು. ನೀನು ಯಾವುದೇ ಕಾರಣಕ್ಕೂ ಅವರಿಗೆ ಶಿವನ್ ಯಾವುದೇ ಕಾರಣಕ್ಕೂ ನೀನು ಶಿವನಿಗೆ ಮಂತ್ರೋಪದೇಶವನ್ನು ಬೋಧಿಸಬೇಡ, ಮಂತ್ರದೀಕ್ಷೆಯನ್ನು ನೀಡಬೇಡ ಎಂದು ಹೇಳಿದ. ರೆಡಿ ಸರ್? ಆಕ್ಷನ್. ನೀನು ಯಾವುದೇ ಕಾರಣಕ್ಕೂ ಶಿವನಿಗೆ ಮಂತ್ರೋಪದೇಶವನ್ನು ಬೋಧಿಸಬೇಡ, ಧರ್ಮೋಪದೇಶ. ರೆಡಿ? ಆಕ್ಷನ್. ನೀನು ಯಾವುದೇ ಕಾರಣಕ್ಕೂ ಧರ್ಮೋಪದೇಶವನ್ನು ಬೋಧಿಸಬೇಡ. ನೀನು ಯಾವುದೇ ಕಾರಣಕ್ಕೂ ಶಿವನಿಗೆ ಧರ್ಮೋಪದೇಶವನ್ನು ಬೋಧಿಸಬೇಡ, ಮಂತ್ರದೀಕ್ಷೆಯನ್ನು ನೀಡಬೇಡ ಎಂದು ಹೇಳಿದ. ಯೋಚನೆ ಮಾಡ್ತಿದ್ದಾರೆ ವಿಷ್ಣು. ನೀವು ವೈರಲ್ ಹೇಳಿದ್ದೀರ ಮೇಡಮ್, ಆಗ ಸಿದ್ಧಲಿಂಗ ದೇಹಿ ಎಂದು. ನೋಡಿದ್ರಲ್ಲ ಹೇಗಿತ್ತು ಅಂತ. ಈಗಾದರೂ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಲೈಕು ಶೇರು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ.
ಥ್ಯಾಂಕ್ಸ್ ಎಲ್ಲ ನನ್ನ ಪ್ರೀತಿ ಅಭಿಮಾನಿಗಳಿಗೆ. ಇಷ್ಟೇ ನಾನು ಕೇಳ್ಕೊಳ್ಳೋದು. ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲಿರಲಿ.